ಎಲ್ಲರಿಗೂ ನಮಸ್ಕಾರ, ಶುಭ ದಿನ. ನಾವು ಇಂದಿನ ಈ ವಿಡಿಯೋದಲ್ಲಿ ಒಬ್ಬ ಆಲಸಿ ರೈತ ಅವನು ತನ್ನ ಆಲಸ್ಯವನ್ನು ಬಿಟ್ಟು ಯಾವ ರೀತಿ ಹೆಚ್ಚಿನ ಸಾಧನೆಯನ್ನು ತನ್ನ ಜೀವನದಲ್ಲಿ ಮಾಡ್ದ ಮತ್ತು ಆ ಆಲಸ್ಯತನವನ್ನು ಬಿಡಲಿಕ್ಕೆ ಕಾರಣರಾದ ಒಬ್ಬ ಬೌದ್ಧ ಸನ್ಯಾಸಿಯ ಬಗ್ಗೆ ಇವತ್ತಿನ ಒಂದು ಕಥೆಯಲ್ಲಿ ತಿಳಿದುಕೊಳ್ಳೋಣ. ಒಂದಾನೊಂದು ಕಾಲದಲ್ಲಿ ಒಬ್ಬ ಬೌದ್ಧ ಸನ್ಯಾಸಿಗಳು ತನ್ನ ಶಿಷ್ಯನೊಂದಿಗೆ ಪ್ರಯಾಣವನ್ನು ಬೆಳೆಸಿದರು. ಕಾಡಿನಲ್ಲಿ ಹೋಗುವಾಗ ದಾರಿ ಮಧ್ಯದಲ್ಲಿ ಸಂಜೆ ಆಗ್ತಾ ಬಂತು. ಇನ್ನು ಕತ್ಲಾದ್ರೆ ನಮ್ಮ ಪ್ರಯಾಣ ಕಷ್ಟಕರ ಅಂತ ಅವ್ರು ಭಾವಿಸಿ ಅಲ್ಲೇ ದಾರಿಯಲ್ಲಿನ ಸಮೀಪ ಇರೋ ಒಂದು ಮನೆ ಬಾಗಿಲನ್ನು ಹೋಗಿ ಏನು ಮಾಡ್ತಾರೆ, ತಟ್ತಾರೆ. ಆ ಮನೆ ಒಳಗಿಂದ ಒಬ್ಬ ರೈತ ಹೊರಗೆ ಬರ್ತಾನೆ. ಮೈ ಬಟ್ಟೆ ಎಲ್ಲ ಏನಾಗಿರುತ್ತೆ, ತುಂಬ ಕೊಳಕಾಗಿರುತ್ತೆ. ಮನೆಯೂ ಅಷ್ಟೇನು ಸ್ವಚ್ಛವಾಗಿ ಇರೋದಿಲ್ಲ. ಇದನ್ನೆಲ್ಲ ಆ ಬೌದ್ಧ ಸನ್ಯಾಸಿಗಳು ಗಮನಿಸ್ಬಿಟ್ಟು ಆ ರೈತನನ್ನು ಕೇಳ್ತಾರೆ, ಇವತ್ತು ಆಲ್ರೆಡಿ ಸಂಜೆ ಆಗ್ತಾ ಇದೆ, ರಾತ್ರಿ ಕತ್ಲಾಗತ್ತೆ, ನಮ್ಮ ಪ್ರಯಾಣಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಒಂದು ದಿನ ನಾವು ನಿಮ್ಮ ಮನೆಯಲ್ಲಿ ವಾಸ್ತವ್ಯವನ್ನು ಹೂಡಬಹುದಾ? ಇವತ್ತೊಂದು ದಿನ ನಮಗೇನಾದರೂ ಪ್ರಸಾದಕ್ಕೆ ಊಟಕ್ಕೆ ಏನಾದರೂ ನಿಮ್ಮಿಂದ ಸಹಾಯ ಆಗಬಹುದಾ ಅಂತ ಬೌದ್ಧ ಸನ್ಯಾಸಿಗಳು ಕೇಳಿದಾಗ ಆ ರೈತ ತುಂಬ ಖುಷಿಯಿಂದ ಒಪ್ಕೊಂಡು ಅವರಿಗೆ ತನ್ನ ಮನೆಯಲ್ಲಿರೋ ಹಾಲು, ಮೊಸರು, ಬೆಣ್ಣೆ ಮತ್ತು ಸ್ವಲ್ಪ ಅನ್ನ ತನ್ನ ಮನೆಯಲ್ಲಿ ಏನಿದೆ ಅದನ್ನು ಪ್ರೀತಿಯಿಂದ ಅವ್ರಿಗೆ ಏನು ಮಾಡ್ತಾನೆ, ಸತ್ಕಾರವನ್ನು ಮಾಡ್ತಾನೆ. ಹೀಗೆ ಊಟ ಎಲ್ಲ ಆದಮೇಲೆ ಬೌದ್ಧ ಸನ್ಯಾಸಿಗಳು ಆ ರೈತನಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸುತ್ತಮುತ್ತಲು ಎಲ್ಲ ಹಿಂಗೆ ನೋಡಿದಾಗ ಅವನ ತನ್ನ ಹೊಲದಲ್ಲೇ ಮನೆ ಕಟ್ಕೊಂಡಿರ್ತಾನೆ ಆ ರೈತ. ಅದು ಫಲವತ್ತಾದ ಭೂಮಿಯಾಗಿರುತ್ತೆ, ತುಂಬ ಒಳ್ಳೆಯ ಜಮೀನಿರುತ್ತೆ, ಹೌದಾ? ಆದರೆ ಆ ಜಮೀನಲ್ಲಿ ಆ ರೈತ ಏನೂ ಮಾಡಿರೋದಿಲ್ಲ, ಅದನ್ನು ಹಾಗೆ ಬೀಳ್ಬಿಟ್ಟಿರ್ತಾನೆ. ಆ ಎಮ್ಮೆ ಒಂದು ಸಾಕ್ಕೊಂಡು ಅವನು ಏನು ಮಾಡ್ತಿರ್ತಾನೆ, ಜೀವನ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ ಬೌದ್ಧ ಸನ್ಯಾಸಿಗಳು ರೈತನಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ಹೌದಾ, ನೀನೇನು ಮಾಡ್ತೀವಿ ಜೀವನಕ್ಕೆ, ನಿನ್ನ ಜೀವನವನ್ನು ಯಾವ ರೀತಿ ನೀನು ನಡೆಸ್ತಿದ್ದಿ, ನಿರ್ವಹಿಸ್ತಿದ್ದಿ, ಹೇಗೆ ನಿಭಾಯಿಸ್ತಿದ್ದಿ ಅಂತ ಬೌದ್ಧ ಸನ್ಯಾಸಿಗಳು ಕೇಳಿದಾಗ ರೈತ ಉತ್ತರ ಕೊಡ್ತಾನೆ. ಏನಂತ ಹೇಳಿದ್ರೆ, ನನ್ನ ಮನೆಯಲ್ಲಿ ಒಂದು ತುಂಬ ಚೆನ್ನಾಗಿರೋ ಎಮ್ಮೆ ಇದೆ, ಅದು ಬೇಕಾದಷ್ಟು ಹಾಲು ಕೊಡುತ್ತೆ. ಆ ಹಾಲನ್ನು ಮಾರಿ ನಾನೇನು ಮಾಡ್ತೀನಿ, ನನ್ನ ಜೀವನ ಸಾಗಿಸ್ತೀನಿ, ಇಷ್ಟ ಸಾಕು, ನಾನು ನೆಮ್ಮದಿಯಿಂದ ಇದ್ದೀನಿ ಅಂತ ರೈತ ಹೇಳ್ತಾನೆ. ಆವಾಗ ಸ್ವಲ್ಪ ಯೋಚನೆ ಮಾಡಿ ಬೌದ್ಧ ಸನ್ಯಾಸಿಗಳೇನು ಮಾಡ್ತಾರೆ, ಅವತ್ತು ರಾತ್ರಿ ಅಲ್ಲೇನ ಮಲಗ್ತಾರೆ. ಮಧ್ಯರಾತ್ರಿಯಲ್ಲಿ ಏನು ಮಾಡಿದ್ರು, ಅವರು ತನ್ನ ಶಿಷ್ಯನನ್ನು ಎಬ್ಬಿಸಿಬಿಟ್ಟು ಹೇಳ್ತಾರೆ, ಈಗ ಏಳು, ಆ ಎಮ್ಮೆ ಜೊತೆಗೆ ನಾವಿಲ್ಲಿಂದ ಏನು ಮಾಡೋಣ, ಜಾಗ ಖಾಲಿ ಮಾಡೋಣ ಅಂತ ಬೌದ್ಧ ಗುರುಗಳು ಹೇಳಿದರು. ಆ ಶಿಷ್ಯನಿಗೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ, ಹೌದಾ? ಪಾಪ ಆ ರೈತ ಎಷ್ಟು ಸಂಭಾಯಿತ ಇದ್ದಾನ, ಮತ್ತು ಆ ರೈತನ ಜೀವನ ನಿರ್ವಹಣೆಗೆ ಇರೋದು ಅದೊಂದೇ ಎಮ್ಮೆ, ಅದನ್ನು ತೊಗೊಂಡು ಹೋಗೋಣಂತಿದ್ದಾರಲ್ಲ ಗುರುಗಳು, ಏನಾಗಿದೆ ಇವರಿಗೆ ಅಂತ ಅವನು ಶಿಷ್ಯ ಯೋಚಿಸಿದ್ರು ಸಹಿತ. ಆದರೆ ಗುರುಗಳು ಅವ್ರಿಗೆ ನಾನೇನು ಮಾಡಬಾರ್ದು, ವಾದಿಸಬಾರ್ದು, ಅವ್ರು ಹೇಳಿದ್ದಷ್ಟನ್ನು ಕೇಳಬೇಕು ಅಂಥೇಳಿ ಏನು ಮಾಡ್ದೆ, ಗುರುಗಳ ಜೊತೆ ಎದ್ದು ಆ ಎಮ್ಮೆಯನ್ನು ಹೊಡ್ಕೊಂಡು ಬೌದ್ಧ ಸನ್ಯಾಸಿಗಳು ಮತ್ತು ಆ ಶಿಷ್ಯ ಎಮ್ಮೆ ತೊಗೊಂಡು ಏನು ಮಾಡಿಬಿಡ್ತಾರೆ, ರಾತ್ರಿ ಅಲ್ಲಿಂದ ಹೋಗಿಬಿಡ್ತಾರೆ ಅವರು. ಸರಿ, ರೈತ ಬೆಳಿಗ್ಗೆ ಹೇಳ್ತಾನೆ, ತನ್ನ ಎಮ್ಮೆ ಅವನಿಗೆ ಕಾಣೋದಿಲ್ಲ, ಮತ್ತು ಎಲ್ಲ ಕಡೆಯೂ ಹುಡುಕ್ತಾನೆ ಅವನು, ಹೌದಾ? ಏನೋ ಒಟ್ಟಿಗೆ ಅವನದು ಜೀವನ ಸಾಗ್ತಾ ಇರುತ್ತೆ. ಆ ಬೌದ್ಧ ಸನ್ಯಾಸಿಗಳು ಮತ್ತು ಅವ್ರ ಶಿಷ್ಯ ಈ ಎಮ್ಮೆಯನ್ನು ತೊಗೊಂಡು ಹೋಗಿನೂ ದಶಕಗಳು 10-12 ವರ್ಷನ ಕಳೆದು ಹೋಗಿರುತ್ತೆ. ಆದರೂ ಆ ಒಬ್ಬ ಶಿಷ್ಯನ ಮನಸ್ಸಿನಲ್ಲಿ ನಮ್ಮ ಗುರುಗಳು ಯಾಕೆ ಈ ಥರ ಮಾಡಿದರು, ಎಷ್ಟು ಒಳ್ಳೆಯವರಿದ್ದಾರೆ ಗುರುಗಳು, ಎಲ್ಲರಿಗೂ ಉಪದೇಶ ಮಾಡ್ತಾರೆ, ಅವ್ರ ಮನೆಯಲ್ಲೇ ನಾವು ವಾಸ ಇದ್ದು ಅವರ ಒಂದು ಜೀವನಕ್ಕೆ ಆಧಾರವಾದ ಎಮ್ಮೆಯನ್ನು ನಾವು ತೊಗೊಂಡು ಬಂದ್ವಿಲ್ಲ, ಈ ಒಂದು ಕೆಲಸದ ಹಿಂದಿನ ಕಾರಣ ಏನು, ನಾನು ತಿಳ್ಕೋಬೇಕು ಅಂತೇಳಿ ಆ ಶಿಷ್ಯನ ಮನಸ್ಸಿನಲ್ಲಿ ಏನು ಮಾಡ್ತಾ ಇರ್ತೈತಿ, ಅದೊಂದು ಪ್ರಶ್ನೆ ಯಾವಾಗಲೂ ಕಾಡ್ತಾನೆ ಇರ್ತೈತಿ, ಹೌದಾ? ಸರಿ, ಆಲ್ರೆಡಿ ದಶಕಗಳು ಕಳೆದು ಬಿಟ್ಟಿರ್ತಾವೆ, 10-12 ವರ್ಷ ಆಗಿರ್ತಾವೆ. ಆ ಸನ್ಯಾಸಿಗಳು ಏನು ಮಾಡಿರ್ತಾರೆ, ದೈವಾಧೀನರಾಗಿರ್ತಾರೆ. ಆ ಶಿಷ್ಯನ ಮನಸ್ಸಿನಲ್ಲಿ ಪ್ರಶ್ನೆಗೆ ಉತ್ತರ ಹುಡುಕಬೇಕು ಅಂಥೇಳಿ ಅವನೇನು ಮಾಡ್ತಾನೆ, ಮತ್ತು ಆ ರೈತನ ಹೊಲ, ಆ ಮನೆಯನ್ನು ಹುಡುಕೊಂಡು ಆ ಒಂದು ಜಾಗಕ್ಕೆ ಬರ್ತಾನೆ. ಅಲ್ಲೆಲ್ಲ ನೋಡಿದಾಗ ಸುತ್ತಮುತ್ತಲು ಎಷ್ಟು ದೊಡ್ಡ ದೊಡ್ಡ ಹಣ್ಣಿನ ಗಿಡಗಳು, ಫಲಭರಿತ ಹಣ್ಣುಗಳ ಗಿಡಗಳನ್ನೆಲ್ಲ ನೋಡ್ತಾನೆ ಅವನು. ಇಷ್ಟು ಚೆನ್ನಾಗಿ ಅನಿಸುತ್ತೆ ಅವನಿಗೆ, ಎಷ್ಟು ಖುಷಿ ಆಗುತ್ತೆ. ಹೀಗೆ ಎಲ್ಲ ನೋಡ್ತಾ ಇರಬೇಕಾದ್ರೆ ಆ ರೈತ ಏನು ಮಾಡ್ದ, ಎದುರಿಗೆ
ಬಂದವಾಗ ಈ ಶಿಷ್ಯ ಆ ರೈತನನ್ನು ಏನು ಮಾಡ್ತಾನೆ, ನಮಸ್ಕಾರ ಅಂಥೇಳಿ ಮಾತಾಡಿಸ್ತಾನೆ. ನನ್ನ ಪರಿಚಯ ನಿಮ್ಗಾಯ್ತಾ, ನಾನು 10-12 ವರ್ಷದ ಹಿಂದೆ ನಮ್ಮ ಗುರುಗಳ ಜೊತೆ ಬಂದಿದ್ವಿ ಅಂತೆಲ್ಲ ಹೇಳಿದಾಗ ಆವಾಗ ರೈತ ಅವ್ರನ್ನ ಗುರುತಿಸ್ತಾನೆ. ಹೌದು, ನಾನು ನಿಮ್ಮನ್ನು ನೋಡಿದ್ದೀನಿ, ನೀವು ಹೋದ ಮರುದಿನ ನಂದು ಏನಾಯ್ತು, ಅವತ್ತನ ನಂದು ಎಮ್ಮೆ ಕಾಣೆ ಆಯಿತು ಮತ್ತು ನಾನು ಅದಕ್ಕೆ ಎಲ್ಲ ಕಡೆ ಹುಡುಕಿದೆ, ಆದರೆ ನನ್ನ ಎಮ್ಮೆ ನನಗೆ ಎಲ್ಲೂ ಸಿಗಲಿಲ್ಲ ಅಂತ ರೈತ ಹೇಳ್ತಾನೆ. ಮತ್ತು ನೀವೇನು ಮಾಡಿದ್ರಿ ಅಂತ ಶಿಷ್ಯ ರೈತನಿಗೆ ಪ್ರಶ್ನೆ ಮಾಡ್ತಾನೆ. ರೈತ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನನ್ನ ಜೀವನಕ್ಕೆ ಆಧಾರ ಆಗಿರೋದು ಅದೊಂದು ಎಮ್ಮೆ ನನ್ನ ಹತ್ರ ಇತ್ತು, ಮತ್ತು ಅದು ಕಾಣೆ ಆದಮೇಲೆ ನಾನೇನು ಮಾಡಿದೆ, ಮಾರನೇ ದಿನದಿಂದ ಕಾಡಿಗೆ ಹೋದೆ, ಅಲ್ಲಿರೋ ಗಿಡ ಮರಗಳನ್ನು ಕಡಿದು ನಾನು ಒಂದೆರಡು ದಿನ ಒಂದು ಸ್ವಲ್ಪ 15 ದಿನ ನನ್ನ ಜೀವನ ಸಾಗಿಸ್ದೆ. ಆಮೇಲೆ ಅಲ್ಲಿರೋ ಅಲ್ಲಿ ಉಳಿತಾಯ ಆಗಿರೋ ಸ್ವಲ್ಪ ಹಣದಿಂದನ ಪೇಟೆಗೆ ಹೋಗಿ ಏನು ಮಾಡಿದೆ, ಕೆಲವು ಹಣ್ಣಿನ ಬೀಜಗಳನ್ನು ತೊಗೊಂಡು ಬಂದೆ, ನನ್ನ ಸುತ್ತಮುತ್ತಲಿನ ಎಲ್ಲ ಹೊಲವನ್ನು ಉಳುಮೆ ಮಾಡಿದೆ. ನಾನೇನು ಮಾಡಿದೆ, ಹಣ್ಣಿನ ಗಿಡಗಳನ್ನು ನೆಟ್ಟೆ, ತುಂಬ ಚೆನ್ನಾಗಿ ಫಸಲು ಬಂತು, ಅದರ ಮಧ್ಯದಲ್ಲೇ ಬೆಳೆ ಬೆಳೆದೆ. ಒಂದೇ ವರ್ಷದಲ್ಲೇ ನನಗೆ ಅತ್ಯಂತ ಲಾಭಕರ ವ್ಯವಸಾಯ ನಂದಾಯಿತು. ಹೌದಾ, ಹೀಗೆ ಮಾಡ್ತಾ ಮಾಡ್ತಾ ನಾನು ಇಡೀ ನನ್ನ ಈ ಪ್ರದೇಶದಲ್ಲಿನ ಅತ್ಯಂತ ದೊಡ್ಡ ಹಣ್ಣಿನ ವ್ಯಾಪಾರಸ್ಥ ಆಗಿದ್ದೀನಿ ಅಂತ ಆ ರೈತ ಹೇಳ್ತಾನೆ. ಶಿಷ್ಯನಿಗೆ ಇನ್ನೂ ಒಂದು ಪ್ರಶ್ನೆ ಕಾಡುತ್ತೆ, ನೀವು ಎಮ್ಮೆ ಇರುವಾಗಲೇ ಈ ಎಲ್ಲ ಕೆಲಸ ಮಾಡ್ಬೋದಿತ್ತಲ್ಲ ಅಂತೇಳಿ. ಹೌದಾ, ಆವಾಗ ರೈತ ಹೇಳ್ತಾನೆ, ಎಮ್ಮೆ ಇರುವಾಗ ನನ್ನ ಜೀವನವನ್ನು ನಾನು ಅಷ್ಟಕ್ಕೆ ಏನು ಮಾಡಿಬಿಟ್ಟಿದ್ದೆ, ಸೀಮಿತ ಮಾಡಿದ್ದೆ. ಅದ್ರ ಬರೋ ಹಾಲನ್ನು ಮಾರಿ ನನ್ನ ಜೀವನನ ಏನು ಕಷ್ಟ ಇಲ್ಲದನ ನಾನು ನೆಮ್ಮದಿಯಿಂದ ಕಳೀತಾ ಇದ್ದೆ. ಹೆಚ್ಚಿನ ಕಷ್ಟ, ಹೆಚ್ಚಿನ ತೊಂದರೆ, ಹೆಚ್ಚಿನ ಸ್ಟ್ರಗಲ್ ತೊಗೊಂಡ್ರೆ ನಾನು ಇಷ್ಟೊಂದು ಹೆಚ್ಚಿನ ಶ್ರಮ ಪಡೋದ್ರ ಮೂಲಕ ನಾನು ಇಷ್ಟು ಹೆಚ್ಚು ಸಾಧನೆ ಮಾಡಬಹುದಂತ ನನಗೆ ಕಲ್ಪನೆನೇ ಇದ್ದಿಲ್ಲ. ಅಷ್ಟೇ ಹಾಲನ್ನು ಮಾರಿ ಅಷ್ಟೇ ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೆ. ಹೌದಾ, ಎಮ್ಮೆ ಇದ್ದಾಗ ನನಗೆ ಈ ಥರ ಯೋಚನೆನೇ ಬರಲಿಲ್ಲ. ಆ ಎಮ್ಮೆ ಕಳ್ಕೊಂಡ ಮೇಲೆ ಮತ್ತೇನು ಮಾಡಬಹುದು ಅಂತ ನಾನು ವಿಚಾರ ಮಾಡಿ ನನ್ನಲ್ಲಿರೋ ಆಲಸ್ಯವನ್ನು, ನನ್ನಲ್ಲಿರೋ ಸೋಮಾರಿತನವನ್ನು ನಾನು ಬಿಟ್ಟು ಏನು ಮಾಡಿದೆ, ಹೆಚ್ಚು ಕ್ರಿಯಾಶೀಲನಾಗಿ ದುಡಿಮೆಯನ್ನು ಮಾಡ್ತಾ ಬಂದೆ. ನಾನು ಇವತ್ತಿನ ಈ ಒಂದು ಸಾಧನೆಗೆ ಅವತ್ತು ಎಮ್ಮೆ ಕಳೆದಿದ್ದು ಒಳ್ಳೆಯದಾಯ್ತೇನೋ ಅಂತ ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೇನೆ ಅಂತ ಆ ರೈತ ಹೇಳ್ತಾನೆ. ಆವಾಗ ಶಿಷ್ಯನ ಮನಸ್ಸಿನಲ್ಲಿರೋ ಎಲ್ಲ ಪ್ರಶ್ನೆಗಳಿಗೂ ಏನಾಗಿರುತ್ತಾ, ಉತ್ತರ ಸಿಕ್ಕಿರುತ್ತೆ. ಹೌದಾ, ಅವನು ಅಂದ್ಕೋತಾನೆ, ನಮ್ಮ ಗುರುಗಳ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಂಡೆ, ಏನು ಮಾಡಿದ್ರು ನಮ್ಮ ಗುರುಗಳು ಒಳ್ಳೆಯದಕ್ಕೆ ಮಾಡಿದಾರ ಅಂಥೇಳಿ ತಮ್ಮ ಗುರುಗಳ ಒಂದು ಬುದ್ಧಿವಂತಿಕೆ ಜಾಣ್ಮೆಗೆ ಅವನು ಮನಸ್ಸಿನಲ್ಲಿಯೇ ವಂದಿಸ್ತಾ, ಮತ್ತು ಈಗ ಆ ರೈತನ ಹತ್ರ ಏನು ಎಮ್ಮೆ ಇತ್ತಲ್ಲ, ಆ ಥರ ಎಮ್ಮೆಗಳು ಎಲ್ಲ ನಮ್ಮ ಹತ್ರ, ನಿಮ್ಮ ಹತ್ರ, ಎಲ್ಲರ ಹತ್ರನೂ ಇರುತ್ತೆ. ಆ ಒಂದು ಸೋಮಾರಿತನ, ಆಲಸ್ಯವನ್ನು ನಾವು ಬಿಟ್ಟು ಕ್ರಿಯಾಶೀಲರಾಗಿ ನಮ್ಮ ಒಂದು ಕಾಯಕದಲ್ಲಿ ತೊಡಗಿದಾಗ ಏನಾದರೂ ಒಂದು ಸಾಧನೆಯನ್ನು ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿ ತನ್ನ ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.